ಅತ್ಯಂತ ಪ್ರೇಮ ಸ್ನೇಹವನ್ನು ಹೊಂದಿರತಕ್ಕಂತಹ ಈ ಮಠದ ಪೀಠಾಧಿಪತಿಗಳಾದ ಪಂಚಮ ಸಿದ್ಧಲಿಂಗ ಮಹಾಸ್ವಾಮಿಗಳವರಿಡಿದಾವರಿಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ನಮ್ಮ ದುದಿನಿ ಪೂಜ್ಯರಲ್ಲಿ ಪ್ರಣಾಮಗಳನ್ನು ಸಲ್ಲಿಸಿ ತಮ್ಮೆಲ್ಲರ ಮನಮುಟ್ಟುವ ಹಾಗೆ ಇಲ್ಲಿಯವರೆಗೆ ಅದ್ಭುತವಾಗಿರ್ತಕ್ಕಂತಹ ನುಡಿಗಳನ್ನು ಆಡಿರ್ತಕ್ಕಂತಹ ಮಲ್ಲನಗಟ್ಟು ಬಸವ ಕಲ್ಯಾಣಂನ ಪೀಠಾಧಿಪತಿಗಳಾಗಿರ್ತಕ್ಕಂತಹ ಪೂಜ್ಯ ಶ್ರೀ ಬಸವಲಿಂಗ ಅವಧೂತರಲ್ಲಿ ಪ್ರಣಾಮಗಳು. ಕೆಳಗಿ ಪೂಜ್ಯರಾದಿಯಾಗಿ ಎಲ್ಲ ಪರಮ ಪೂಜ್ಯರಲ್ಲಿ ಪ್ರಣಾಮಗಳು. ಈ ದಿನ ಸಿದ್ಧಲಿಂಗೇಶ್ವರನ ಸನ್ನಿಧಾನದಲ್ಲಿ ದಾಂಪತ್ಯ ಜೀವನವನ್ನು ಸ್ವೀಕಾರ ಮಾಡಿರ್ತಕ್ಕಂತಹ ಎಲ್ಲ ನವವಿವಾಹಿತ ದಂಪತಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಅವರೆಲ್ಲ ಬಂಧುವರ್ಗದವರೇ, ಮಠದ ಸದ್ಭಕ್ತರೇ, ತಮ್ಮೆಲ್ಲರಿಗೂ ನಮ್ಮ ಶರಣುಗಳು. ವೇಳೆ ಬಹಳ ಆಗಿರೋದರಿಂದ ನಾವು ನಮ್ಮ ಆಶೀರ್ವಚನವನ್ನು ಸಾಯಂಕಾಲ ಮಾಡ್ತೀವಿ. ಇವತ್ತು ನೇರಡಗುಂ ಪಶ್ಚಿಮಾದ್ರಿ ಸಂಸ್ಥಾನ ವಿರಕ್ತ ಮಠದಲ್ಲಿ ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ಜಾತ್ರಾ ಮಹೋತ್ಸವದ ಸುಸಂದರ್ಭದಲ್ಲಿ ಪೂಜ್ಯರು ಮಾಡ್ತಾ ಬಂದಿದ್ದಾರೆ. ಮೊದಲಿಗೆ ಸ್ವಾಮೀಜಿಯವರ ಬಗ್ಗೆ ಎರಡು ಮಾತುಗಳನ್ನು ಹೇಳಬೇಕು ಅಂದರೆ, ಇವರು ಶಿವಯೋಗ ಮಂದಿರದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾಗ 4ನೇ ಸಿದ್ಧಲಿಂಗ ಸ್ವಾಮಿಗಳವರು ಲಿಂಗದೊಳಗಾದ ಮೇಲೆ ಖಾಲಿ ಇರ್ತಕ್ಕಂತಹ ಮಠಕ್ಕೆ ಒಬ್ಬರ ಗುರುಗಳನ್ನು ಕೊಡ್ರಿ ಅಂತಂದು 2009ರಲ್ಲಿ ಶಿವಯೋಗ ಮಂದಿರಕ್ಕೆ ಈ ನೇರಡಗಂ ಗ್ರಾಮದ ಹಲವಾರು ಜನ ಸದ್ಭಕ್ತರು ಬಂದಾಗ ಶಿವಯೋಗ ಮಂದಿರ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಮ್ಮ ಗುರುವರ್ಯರು ಈ ಮಠಕ್ಕೆ ಒಬ್ಬ ಸಮರ್ಥ ಗುರುಗಳನ್ನು ನೀಡಬೇಕು, ಈ ಭಾಗದಲ್ಲಿ ಶರಣ ಸಂಸ್ಕೃತಿಯ ಪ್ರಸಾರ ಆಗಬೇಕು, ಬಸವಾದಿ ಶಿವಶರಣರ ಶಿವಾನುಭವ ಚಿಂತನೆಗಳು ಈ ಭಾಗದಲ್ಲಿ ಎಲ್ರಿಗೂ ಮುಟ್ಟಬೇಕು ಅನ್ನೋ ಉದ್ದೇಶದಿಂದ ಅವರೇ ನಮ್ಮ ಶಿವಯೋಗ ಮಂದಿರ ಅಧ್ಯಕ್ಷರು, ನಮ್ಮ ಗುರುವರರೇ ಅವರನ್ನು ಸ್ವಾಮಿಗಳು ಮಾಡಬೇಕು ಅಂತ ನಿರ್ಧಾರ ಮಾಡಿರ್ತಕ್ಕಂಥದ್ದು. ಸ್ವತಃ ಅವರೇ ನಿರ್ಧಾರ ಮಾಡಿ ಸ್ವಾಮಿಗಳನ್ನು ಮಾಡಬೇಕಂದಿರ್ತಕ್ಕಂತಹ ಒಬ್ಬ ಮರದೇವರನ್ನು ಉತ್ತರಾಧಿಕಾರಿಯಾಗಿ ನೇರಡಗುಂ ಮಠಕ್ಕೆ ಅಧಿಕಾರ ವಹಿಸಿಕೊಟ್ಟ ಮೇಲೆ ಸುಮಾರು 14-15 ವರ್ಷಗಳ ನಂತರ ಇಲ್ಲಿ ನಾವು ಬಂದಾಗ ಅದ್ಭುತವಾಗಿರ್ತಕ್ಕಂತಹ ಬದಲಾವಣೆಯನ್ನು ನಾವು ಈ ವೇದಿಕೆ ಮುಖಾಂತರ ಕಾಣ್ತಾ ಇದ್ದೇವೆ. ಕರ್ನಾಟಕದೊಳಗೆ ಹೆಚ್ಚು ಕಡಿಮೆ ಕರ್ನಾಟಕ ಎಲ್ಲ ಸುಶಿಕ್ಷಿತ ಆಗಬೇಕು ಅಂತಂದ್ರೆ ನಮ್ಮ ಮಠಗಳು ಮಾಡಿರ್ತಕ್ಕಂತಹ ಕಾರ್ಯವನ್ನು ಕರ್ನಾಟಕದೊಳಗೆ ಯಾರೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಸ್ವತಂತ್ರ ಪೂರ್ವದಿಂದ ಕರ್ನಾಟಕದೊಳಗಿರ್ತಕ್ಕಂತಹ ನೂರಾರು ವಿರಕ್ತ ಮಠಗಳು ಉಚಿತ ಪ್ರಸಾದ, ಉಚಿತ ಶಿಕ್ಷಣವನ್ನು ನೀಡಿ ನಾಡನ್ನು ಸುಸಂಸ್ಕೃತ ಸಂಸ್ಕಾರಯುತ ಮಾಡುವುದರೊಳಗೆ ಯಶಸ್ಸನ್ನು ಕಂಡಿರೋದ್ರಿಂದ ಕರ್ನಾಟಕದೊಳಗೆ ಕಾರ್ಯಗಳನ್ನು ಮಾಡೋದು ಸುಲಲಿತ. ಆದರೆ ಆಂಧ್ರ ಪ್ರದೇಶದ ಈ ಗಡಿಭಾಗದಲ್ಲಿ ನೇರಡಗಂ ಅಂತಕ್ಕಂತಹ ಗ್ರಾಮದೊಳಗಿರುವ ಸಿದ್ಧಲಿಂಗೇಶ್ವರ ವಿರಕ್ತ ಮಠದಲ್ಲಿ ಇದ್ದುಕೊಂಡು ಈ ಭಾಗದ ಎಲ್ಲ ಜನರಿಗೆ ಬಸವಣ್ಣನವರು ಅಂತಂದ್ರೆ ಬಿಜ್ಜಳನ ಪ್ರಧಾನಿ ಅಂತಂದು ಅಷ್ಟೇ ಗೊತ್ತಿರ್ಬೋದೇ ವಿನಃ ಬಸವಣ್ಣ ಅಂದರೆ ಯಾರು, ಅವ್ರ ವ್ಯಕ್ತಿತ್ವ ಎಂತಹದ್ದು, ಅವ್ರ ಪ್ರಭಾವದಿಂದ ಎಷ್ಟು ಬದಲಾವಣೆ ನಾಡಿನೊಳಗಾಯಿತು, ದೇಶದೊಳಗಾಯಿತು, ಹೊರದೇಶದೊಳಗೂ ಅವ್ರ ಪ್ರಭಾವ ಎಷ್ಟಿತ್ತು ಅನ್ನೋದ್ರ ಕುರಿತು ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಇಲ್ಲೆಲ್ಲ ತಿಳಿಸ್ತಾ ಇರತಕ್ಕಂಥದ್ದು ತಮ್ಮೆಲ್ಲರಿಗೂ ತಿಳಿದಿರುವ ವಿಚಾರ. ಮತ್ತು ಇನ್ನೊಂದಿಷ್ಟೆಲ್ಲ ಸಾಯಂಕಾಲ ನಾವು ಆಶೀರ್ವಚನದೊಳಗೆ ತಿಳಿಸ್ತೀವಿ. ವಿಶೇಷವಾಗಿ ಸಾಮೂಹಿಕ ವಿವಾಹ. ಈ ಸಾಮೂಹಿಕ ವಿವಾಹ ಇಲ್ಲಿರ್ತಕ್ಕಂತಹ ವಧುವರರು ಪರಸ್ಪರ ಒಬ್ಬರನ್ನೊಬ್ಬರು ಆಕರ್ಷಣೆಯಿಂದ ನೀವು ಮದುವೆ ಆದ್ರಿ ಅಂತಂದ್ರೆ ಇವತ್ತು ಈ ಆಕರ್ಷಣೆ ಅನ್ನೋದು ಇನ್ನೊಂದು 6-7 ವರ್ಷಕ್ಕಂದ್ರೆ ಇರಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಇರೋದಿಲ್ಲ ಅಂತಂದ್ರೆ ಇರ್ತಕ್ಕಂಥ ಎಲ್ರಿಗೂ ಮುಪ್ಪು ಅನ್ನೋದು ಬರುತ್ತೆ. ಆಕರ್ಷಣೆ ಯಾವಾಗಲೂ ಕಾಯಮಾಗಿ ಉಳಿತಕ್ಕಂತಹದ್ದಲ್ಲ. ಯಾವುದು ಆದರ್ಶ ಪರಸ್ಪರ ಗೌರವದಿಂದ ನೀವು ಸ್ವೀಕಾರ ಮಾಡ್ತೀರಿ, ಆ ಗೃಹಸ್ಥ ಜೀವನ ಮಾತ್ರ ಜೀವವಿರುವವರೆಗೂ ಸಹ ಅದು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯವಾಗುತ್ತೆ. ಇವತ್ತು
ಗೃಹಸ್ಥಾಶ್ರಮವನ್ನು ನೀವು ವೈಯಕ್ತಿಕವಾಗಿ ಮನೆ ಮುಂದೆ ನೂರಾರು ಜನರು ನಿಮ್ಮ ಬಂಧು ವರ್ಗದವರನ್ನು ಕರ್ಕೊಂಡು ಮಾಡಬಹುದು. ಆದರೆ ಮಠದೊಳಗೆ ಮಾಡೋದೇನದಲ್ಲ, ಇಷ್ಟೊಂದು ಜನ ಗುರುಗಳು, ಸಮಾಜದ ಪ್ರಮುಖರು, ದೈವ ಎಲ್ಲ ನಿಂತುಕೊಂಡು ದೈವ ಬಲದ ಮುಂದೆ ಯಾವ ಗುರುಬಲ ಚಂದ್ರಬಲ ಯಾವ ಬಲನೂ ಬರೋದಿಲ್ಲ. ದೈವ ಬಲನ ದೊಡ್ಡ ಬಲ, ಗುರುಬಲನ ದೊಡ್ಡ ಬಲ. ಎಮ್ಮವರು ಬೆಸಗೊಂಡರೆ ಶುಭಲಗ್ನ ಕಾಣಿರಯ್ಯ. ತಾರಾಬಲ ಚಂದ್ರಬಲ ಯಾವ ಬಲಗಳ ಬೇಕು ಸರ್ವ ಬಲಗಳು ಸಹ ಬರ್ತವು. ಎಲ್ಲಿ ಬರ್ತವು? ಎಲ್ಲಿ ಸಾಮೂಹಿಕ ಕಾರ್ಯಕ್ರಮಗಳು ಜರುಗ್ತವು ಅಲ್ಲಿ ಮಾತ್ರ ಎಲ್ಲ ದೈವ ಬಲಗಳು ಇರಲಿಕ್ಕೆ ಸಾಧ್ಯತೆಗಳಿರುತ್ತೆ. ಅಂತಹ ಒಂದು ಪವಿತ್ರವಾಗಿರ್ತಕ್ಕಂತಹ ವೇದಿಕೆಯನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳವರು ನಿರ್ಮಾಣ ಮಾಡಿ ತಮಗೆಲ್ಲ ಒಂದು ಸುವರ್ಣ ಅವಕಾಶವನ್ನು ಕೊಟ್ಟಿದ್ದಾರೆ. ಎಷ್ಟೋ ಜನರಿಗೆ ಆರ್ಥಿಕವಾಗಿ ದುಂದು ವೆಚ್ಚ ಮಾಡಬೇಕು ಅಂತಂದ್ರೆ ಅವ್ರ ಹತ್ರ ಸಂಪತ್ತಿರೋದಿಲ್ಲ. ಸಾಕಷ್ಟು ಜನ ಮದುವೆ ಅಂತಂದ್ರೆ ದುಂದು ವೆಚ್ಚ ಮಾಡೋದನ್ನು ನಾವು ನೋಡ್ತೇವೆ. ಆರ್ಥಿಕವಾಗಿ ಸುಮಾರು ಇರತಕ್ಕಂಥವ್ರಿಗೆ, ಆರ್ಥಿಕವಾಗಿ ಅವರು ಸಬಲರು ಇಲ್ಲದೇ ಇರತಕ್ಕಂಥವ್ರನ್ನೆಲ್ಲ ಸಾಮೂಹಿಕ ವಿವಾಹದೊಳಗೆ ಅದ್ಭುತವಾಗಿ ಮದುವೆ ಮಾಡಿಕೊಡ್ತಕ್ಕಂತಹ ಕಾರ್ಯಕ್ರಮ ಇಲ್ಲಿ ಜರುಗಿದೆ. ಈ ಸಾಮೂಹಿಕ ವಿವಾಹಗಳು ಗುಡ್ಡಾಪುರದ ದಾನಮ್ಮದೇವಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ಲು. ಅವಾಗಿನಿಂದ ಇಲ್ಲಿಯವರೆಗೂ ನಾಡಿನಾದ್ಯಂತ ಲಕ್ಷಾಂತರ ಜನ ಸಾಮೂಹಿಕ ವಿವಾಹದ ಸದುಪಯೋಗವನ್ನು ಪಡೆದುಕೊಂಡಿದ್ದಾರೆ. ಇವತ್ತು ಈ ಒಂದು ವೇದಿಕೆಯೊಳಗೆ ಸುಮಾರು 11ರಿಂದ 14 ಜೋಡಿ ದಂಪತಿ ಜೋಡಿಗಳು ಇವತ್ತು ಮದುವೆ ಆಗ್ತಾ ಇರತಕ್ಕಂಥದ್ದು ಸಂತೋಷದಾಯಕವಾಗಿರ್ತಕ್ಕಂಥ ಸಂಗತಿ. ಇವತ್ತು ಏನು ಭಾಳ ಏನು ಉಪದೇಶ ಮಾಡೋದು, ಈಗ ನಮಗೇನು ಕೇಳಿದ್ರೆ ನಮಗೇನು ಗೊತ್ತಾವೆ. ಯಾರ ಮದುವೆ ಆದವ್ರು ಇದ್ರೆ ಅವ್ರನ್ನ ಕರೆದು ಕುಳಿರ್ಸಿ ಕೇಳಿದ್ರೆ ಗಂಡ ಹೆಂಡತಿ ಹಿಂಗಿರ್ಬೇಕು ಅಂತ ಹೇಳ್ತಾರೆ. ಈಗ ನಾವು ಗುಡ್ದಾಗಿನಿಂದ ಮಠಕ್ಕೆ ಸೇರಿಕೊಂಡವ್ರ ಕಡೆ ಸಂಸಾರದ ಬಗ್ಗೆ ಉಪದೇಶ ಮಾಡಿರಿ ಅಂತಂದ್ರೆ ನಾವೇನು ಉಪದೇಶ ಮಾಡೋಕ್ಕಾಗತ್ತಪ್ಪ? ಏನೂ ಮಾಡೋಕ್ಕಾಗಲ್ಲ. ನಿಮ್ಮಪ್ಪ ನಿಮ್ಮವನ್ನ ಕೇಳ್ರಿ, ಚೆನ್ನಾಗಿರ್ರಿ, ಒಬ್ರನ್ನೊಬ್ರು ಪರಸ್ಪರ ಅರ್ಥ ಮಾಡ್ಕೊಳ್ರಿ. ಮೊದಲು ಒಬ್ಬೊಬ್ಬರೇ ಇದ್ರಿ, ಈಗ ಇಬ್ಬರಾದ್ರಿ. ನೀವು ಮೊದಲು ಒಬ್ಬರೇ ಇದ್ದಾಗ ನಿರ್ಧಾರ ಒಬ್ಬರೇ ತೊಗೊಳ್ತಿದ್ರಿ, ಅವೇನು ಡಿಸಿಷನ್ ಒಬ್ಬರೇ ತೊಗೊಂಡಾಗ ನಡೀತಿತ್ತು. ಈಗೇನಾಯಿತು, ಇಬ್ಬರಾದ್ರಿ. ಶಿಷ್ಯ ಇಲ್ಲಿ ಕೇಳೋಲೇ, ಈಗ ಏನಾಗುತ್ತೆ, ಇಬ್ಬರು ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಇಬ್ಬರು ಪರಸ್ಪರ ಒಬ್ರನ್ನೊಬ್ರು ಮಾತು ಕೇಳ್ಕೊಳ್ಬೇಕು, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಸಂಸಾರ ಸಸಾರ ಆಗತ್ತೆ. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಂಸಾರ ದುಸ್ತರ ಆಗತ್ತೆ. ಆ ಕಾರಣಕ್ಕೆ ತಾವುಗಳೆಲ್ಲ ಇದರೊಳಗೆ ಏನು ಇರೋದಿಲ್ಲ ರೀ ಭಾಳ. ನೀವು ಇದು ಅವು ಭಾಳ ಚಲೋ ಹೇಳಿಸಿದ್ರಿ ಶಾಸ್ತ್ರಿಗಳೆಲ್ಲ. ಸಾವಧಾನ, ಶುಭ ಮುಹೂರ್ತೆ ಸಾವಧಾನ. ಏನದರ ಅರ್ಥ? ಮಗನ ಮದುವೆ ಆಗಿಲ್ಲ, ಈಗ ಬರೋಬ್ಬರಿ ಅದಿ, ಇನ್ನು ವಿಚಾರ ಮಾಡು ತಾಳಿ ಕಟ್ಟೋಕ್ಕಿಂತ ಮೊದಲು ಅಂತ ಹೇಳಿದ್ ನಾವು ಶಾಸ್ತ್ರಿ ಮಂತ್ರದೊಳಗೆ. ಶುಭ ಮುಹೂರ್ತೆ ಸಾವಧಾನ, ಸಮಾಧಾನ ಚಿತ್ತದಿಂದ ಕೇಳು, ಗೃಹಸ್ಥಾಶ್ರಮಕ್ಕೆ ಹೋಗಿ ಇನ್ಮ್ಯಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಬೇಕು. ಇನ್ಮೇಲೆ ಮೊದಲು ನಂಗೆ ಹುಂಬತನ ಮಾಡಬಾರ್ದು. ನೀನೊಬ್ಬನ ಅಲ್ಲ, ನಿನ್ನ ಜೊತೆಗೆ ಇನ್ನೊಬ್ಬಳು ಬಂದಿರ್ತಾಳೆ. ಆಕಿ ಹೆಂಗೆ ಬಂದಿರ್ತಾಳ? ಸುಮಾರು 25-26 ವರ್ಷಗಳ ಕಾಲ ಯಾರನ್ನು ತಮ್ಮಪ್ಪ ತಮ್ಮವ್ವ ಅಕ್ಕ ಬಂಧು ಬಳಗ ಅಂದ್ಕೊಂಡಿರ್ತಾಳ, ಅವರೆಲ್ಲರೂ ಬಿಟ್ಟು ಇವನ ಹತ್ರ ಬಂದಿರ್ತಾಳೆ. ಆಕೆ ಯಾಕೆ ಬಂದಿರ್ತಾಳ? ಇವನು ನನ್ನನ್ನು ನೋಡ್ಕೊಳ್ತಾನ. ಇಡೀ ಎಲ್ಲ ತನ್ನ ಸಮಸ್ತ ಕುಟುಂಬವನ್ನು ಬಿಟ್ಟು ಅವಳು ಗಂಡನ ಮನೆಗೆಲ್ಲ ತೊರೆದು ಬರ್ತಾಳ ಅಂತಂದ್ರೆ ಎಷ್ಟು ದೊಡ್ಡ ತ್ಯಾಗ ಅದು. ಅದನ್ನು ಗಂಡ್ಮಕ್ಳಾದವ್ರು ಅರ್ಥ ಮಾಡ್ಕೊಳ್ಬೇಕು. ಈಗ ಯಾವುದೋ ಮನೆಯಿಂದ ಬಂದಿರತಕ್ಕಂಥ ಹೆಣ್ಮಗಳಿಗೆ ಅವ್ರವ್ವ ಅವ್ರಕ್ಕ ಅವ್ರ ಅಣ್ತಮ್ಗಳು ಎಲ್ಲರನ್ನೂ ಬಿಟ್ಟು ಹೆಂಡತಿ ಕೈಯಾಗನ ಜವಾಬ್ದಾರಿ ಕೊಡ್ತಾನಲ್ಲ ಗಂಡ, ಅವನದು ಎಷ್ಟು ವಿಶ್ವಾಸ ನಂಬಿಕೆ. ಒಬ್ರದ್ದು ತ್ಯಾಗ, ಇನ್ನೊಬ್ರದ್ದು ವಿಶ್ವಾಸ. ತ್ಯಾಗ ಮತ್ತು ವಿಶ್ವಾಸಗಳು ಇದ್ದಾಗ ಮಾತ್ರ ಸಂಸಾರ ಬರೋಬ್ಬರಿ ಇರ್ತೈತಿ. ಒಬ್ರನ್ನೊಬ್ರು ಸರಿಯಾಗಿ ಅರ್ಥ ಮಾಡಿಕೊಳ್ಳ್ರಿ, ಒಳ್ಳೆಯದಾಗಲಿ. ನಿಮ್ಮ ಗೃಹಸ್ಥಾಶ್ರಮ ಆನಂದವಾಗಿ ಜರುಗಲಿ. ಜೊತೆಗೆ ಮಕ್ಕಳನ್ನು ನೀವು ಸಮಾಜಕ್ಕೆ ಕೊಡಬೇಕಾದಾಗ ಸಂಸ್ಕಾರಯುತ ಮಕ್ಕಳನ್ನ ಕೊಡ್ಬೇಕು. ಮದುವೆ ಆದ ಕೂಡಲೇ ಮಕ್ಕಳು ಮಾಡೋದನ್ನು ತಿಳ್ಕೊಂಡು ಒಂದು 4-5 ಮಕ್ಕಳನ್ನ ಹಿಡಿದು ರೋಡ್ನಾಗ ಅಡ್ಡಾಡಕ್ಕೆ ಬಿಟ್ಟು ಬಿಡಬಾರ್ದು. ಅವ್ರಿಗೆ ಚಲೋ ಸಂಸ್ಕಾರ ಕೊಡ್ಬೇಕು. ಸಂಸ್ಕಾರ ಕೊಟ್ರಿ ಅವು ನಿಮ್ಗೆ ಆಸ್ತಿ ಆಗ್ತಾವೆ. ಸಂಸ್ಕಾರ ಕೊಡಲಿಲ್ಲ ಅಂತಂದ್ರೆ ಅವ ನಿಮಗೂ ಕುತ್ತಾಗ್ತಾವೆ. ಹಂಗಾಗಬಾರ್ದು ಅಂತಂದ್ರೆ ಅರ್ಥ ಮಾಡಿಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬದುಕಿನೊಳಗೆ ನಾವು ಕಷ್ಟ ಅನುಭವಿಸ್ಬೇಕಾಗತ್ತೆ. ನೀವೆಲ್ಲರೂ ಅರ್ಥೈಸ್ಕೊಳ್ರಿ. ನಿಮ್ಮ ಜೀವನ ನಮ್ಮ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಇದನ್ನು ಬಹಳ ಖರ್ಚು ಮಾಡಿದ್ದಾರೆ. ಅವರು
ನಿಮಗೆಲ್ಲ ಅರ್ಥ ಆಗೋದಿಲ್ಲ ಅದು. ನೀವೆಲ್ಲ ಬಂದು ಹುಗ್ಗಿ ಹೊಡೆದು ಹೋಗ್ಬಿಡ್ತೀರಿ ಇಲ್ಲೆಲ್ಲ. ಅವ್ರು ಎಷ್ಟು ಖರ್ಚು ಮಾಡಿದಾರ, ಎಷ್ಟು ಕಷ್ಟಪಟ್ಟಾರ. ಅವ್ರ ಮಠಕ್ಕೆ ಕಲ್ಲು ಹಾಕ್ಸೋಕ್ಕಾಗಿಲ್ಲ ಅವ್ರು ಇಲ್ಲ ನಿಮ್ಮ ಗದ್ದಲ್ದಾಗ. ಅವ್ರ ಮಠ ಓಪ್ನಿಂಗ್ ಮಾಡ್ಬೇಕಾಗಿತ್ತು. ಮ್ಯಾಗ ಹೋಗಿ ನೋಡ್ರಿ ನೀವೆಲ್ಲ. ಬುಡಕ್ಕೆಲ್ಲ ಟೈಲ್ಸ್ ಜೋಡಣೆ ಮಾಡಿಸ್ಬೇಕಾಗಿತ್ತು. ಈ ಕಾರ್ಯಕ್ರಮದ ಆಯೋಜನೆ ಮಾಡೋ ಗದ್ದಲದೊಳಗೆ ಆ ಕೆಲಸ ಮಾಡ್ಸೋಕ್ಕೂ ಆಗಿಲ್ಲ. ಇಷ್ಟೆಲ್ಲ ಸಮಾಜಕ್ಕೆ ಬಂದಿರತಕ್ಕಂತಹ ಸದ್ಭಕ್ತರಿಗೆ ಸದುಪಯೋಗ ಆಗಲಿ ಅಂತಂದು ಪೂಜ್ಯರು ಬಹಳ ಶ್ರಮಪಟ್ಟು ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ದಾರೆ. ಇಲ್ಲಿ ಸಾವಿರಾರು ಜನ ಸದ್ಭಕ್ತರು ಬಂದು ಇದರ ಸದುಪಯೋಗ ಪಡ್ಕೊಂಡಿದ್ದೀರಿ. ಕಾರ್ಯಕ್ರಮದೊಳಗೆ ಪರೋಕ್ಷವಾಗಿ ಅಪರೋಕ್ಷವಾಗಿ ಸೇವೆ ಸಲ್ಲಿಸ್ತಾ ಇರತಕ್ಕಂತಹ ಎಲ್ರಿಗೂ ಸ್ವಾಮಿ ಆಶೀರ್ವಾದ ಸದಾಕಾಲ ಇರಲಿ. ಸಿದ್ಧಲಿಂಗ ಸ್ವಾಮಿಗಳವರ ಕೃಪಾಶೀರ್ವಾದದಿಂದ ನಿಮ್ಮೆಲ್ಲರ ಗೃಹಸ್ಥಾಶ್ರಮ ಆನಂದಮಯವಾಗಿರಲಿ ಅಂತಂದು ಶುಭ ಹಾರೈಸಿ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ನೀಡ್ತೇವೆ.